ಈ ಹೋಟ್ಲು 2 ಐಟಮ್ಗೆ ಫೇಮಸ್. ಒಂದು ಮಟನ್ ಬಿರಿಯಾನಿಗೆ, ಇನ್ನೊಂದು ತವಾ ಪೆಪ್ಪರ್ ಚಿಕನ್ಗೆ. ಎರಡರಲ್ಲಿ ಒಂದ್ ಐಟಮ್ ಇಲ್ಲ ಅಂದ್ರೂ ಕೂಡ ಜನ ತಿನ್ನಕ್ ಹೋಗಲ್ಲ. ಆ ರೇಂಜ್ಗೆ ಅವೆರಡಕ್ಕೂ ಬೇಡಿಕೆ ಇದೆ. ಇದನ್ನ ನಾನ್ ಹೇಳ್ತಾ ಇರೋದಲ್ಲ ಸ್ವಾಮಿ, ಅಲ್ಲಿರೋ ಓನರ್ ಹೇಳ್ತಾ ಇರೋದು. 40 ವರ್ಷಗಳಿಂದ ಈ ಹೋಟ್ಲನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಈಗಲೂ ಕೂಡ ಸೌದೆ ಒಲೆಯಲ್ಲಿ ಅಂಡೆಗಟ್ಲೆ ಬಿರಿಯಾನಿನ ಮಾಡ್ತಾರೆ. ಬಿರಿಯಾನಿ ಆದ್ಮೇಲೆ ಅವ್ರು ಇಳ್ಸೋ ಟೆಕ್ನಿಕ್ ನೋಡೋದೇ ಒಂಥರ ಖುಷಿ ಆಗುತ್ತೆ. ಯಾವ್ದಿದು ಬಿರಿಯಾನಿ ಸ್ಪಾಟ್ ಅಂತಂದ್ರೆ, ಆಟ ಅಂದ್ರೆ ಬೇಜಾರು, ಊಟ ಅಂದ್ರೆ ಹಾಜರು. ನಾನು ನಿಮ್ಮ ಉಂಡಾಡಿ ಗುಂಡ. ನಾನು ಹೋಗಿರೋ ಹೋಟ್ಲ್ ಹೆಸರು ಬಂದು ಸಿಬಾ ರೆಸ್ಟೋರೆಂಟ್ ಅಂತ. ಶುರು ಮಾಡಿ 40 ವರ್ಷ ಆಗಿದೆ. ಜಾಗ ಚಿಕ್ಕದಾಗಿದ್ರು ವೆರೈಟೀಸ್ ಗಂತೂ ಕಡಿಮೆ ಇಲ್ಲ. ಬೆಳಗಿನ ಜಾವದಿಂದಾನೆ ಇಲ್ಲಿ ನಾನ್ ವೆಜ್ ಐಟಮ್ಸ್ ಗಳು ಸಿಗುತ್ತೆ. ಬೆಳಗ್ಗೆನೆ ಹೋದ್ರೆ ಇಡಿಯಪ್ಪಮ್ಮು, ಚಿಕನ್ ಎಲ್ಲ ಕೂಡ ಸಿಕ್ಕಿದ್ರು ಮಧ್ಯಾಹ್ನ ಹೋದ್ರೆ ಮಾತ್ರನೇ ನಿಮ್ಗೆ ಬಿರಿಯಾನಿ ಸಿಗೋದು. ನಾನು ಹೋದಾಗೂ ಜನ ತುಂಬಿ ತುಳುಕ್ತಾ ಇದ್ರು. ಆ ಗ್ಯಾಪ್ ಅಲ್ಲಿ ನುಗ್ಗಿ ನಾನು ಕೂಡ ಮಟನ್ ಬಿರಿಯಾನಿ ಹಾಗೂ ಪೆಪ್ಪರ್ ಚಿಕನ್ ನ ಆರ್ಡರ್ ಮಾಡಿದೆ. ಮಟನ್ ಬಿರಿಯಾನಿ ಅಂತೂ ಯಥೇಚ್ಛವಾಗಿ ಕೊಟ್ಟಿದ್ರು. ಒಂದು ಪ್ಲೇಟ್ ತಗೊಂಡ್ರೆ ಇಬ್ರು ಕಣ್ಣು ಮುಚ್ಕೊಂಡು ತಿನ್ಬೋದು ಅಷ್ಟು ಕೊಟ್ಟಿದ್ರು. ರೈಸ್ ಎತ್ಕೊಂಡು ಅದಕ್ಕೆ ಪೀಸ್ ಇಟ್ಕೊಂಡು ತಿಂದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನನಗಂತೂ ಸಖತ್ ಇಷ್ಟ ಆಗೋಯ್ತು. ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಏನಾದ್ರು ಆ ಕಡೆ ಹೋದ್ರೆ ಮಿಸ್ ಮಾಡಿದೆ. ಬಿರಿಯಾನಿ ಪೆಪ್ಪರ್ ಚಿಕನ್ ನ ಟ್ರೈ ಮಾಡಿ. ಮುಂದಿನ ಒಳ್ಳೆ ಸಿಗ್ತೀನಿ. ಈಗ ಟಾಟಾ, ಬಾಯ್ ಬಾಯ್.